ನೀವು ಹೋಟೆಲ್ದಾಗ ಅಡಿಗೆ ಮಾಡೋ ಶೆಫ್ ತರ ಫಿಲ್ಮ್ ಇಂಡಸ್ಟ್ರಿ ಒಳಗುನು ಯಾವ್ದ ಡಿಗ್ರಿ ಇಲ್ದನ ಪ್ರವೇಶಿಸಬಹುದು. ನಾವು ಸಾಕಷ್ಟು ಜನರ ಎಕ್ಸಾಂಪಲ್ ನೋಡ್ತೀವಿ. ಫಿಲ್ಮ್ ಇಂಡಸ್ಟ್ರಿ ಒಳಗೆ ಯಾರು ಪ್ರಸಿದ್ಧರಾಗ್ಯಾರ ಅವ್ರಿಗೆ ಯಾವ್ದೋ ಒಂದು ಫಾರ್ಮಲ್ ಎಜುಕೇಶನ್ ಇರುವುದಿಲ್ಲ. ಆದ್ರೂ ಭಾರತದ ಕೆಲವು ಅತ್ಯುತ್ತಮ ನಿರ್ದೇಶಕರು, ನಟರು, ಸಿನಿಮಾಟೋಗ್ರಾಫರ್ಸ್ ಅವರೆಲ್ಲ ಫಾರ್ಮಲ್ ಸ್ಟಡಿ ಮಾಡಿನೂ ಬಂದಾರ. ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ FTII, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ NSD, ಸತ್ಯಜಿತ್ ರೇ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್, ಇಂಥವೆಲ್ಲ ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ ಒಳಗ ಸಾಕಷ್ಟು ಜನ ಅಭ್ಯಾಸ ಮಾಡಿ ಬಂದಾರ. ಹಂಗಂದ್ರೆ ಇದರ ಅರ್ಥ ಏನು? ಈಗ ಡಿಗ್ರಿ ಇಲ್ದ ಅಡಿಗೆ ಮಾಡೋದಕ್ಕೂ ಹೋಟೆಲ್ ಮ್ಯಾನೇಜ್ಮೆಂಟ್ ಗ್ರಾಜುಯೇಟ್ ಆಗಿ ಶೆಫ್ ಆಗೋದಕ್ಕೂ ಬಹಳ ವ್ಯತ್ಯಾಸ ಅದ. ಅದೇ ರೀತಿ ಫಾರ್ಮಲ್ ಟ್ರೈನಿಂಗ್ ತಗೊಂಡ್ರ ಫಿಲ್ಮ್ ಇಂಡಸ್ಟ್ರಿ ಒಳಗ ನಿಮ್ಮ ಸ್ಕಿಲ್ ಆಮೇಲೆ ಕ್ರಾಫ್ಟ್ ಅದು ಶಾರ್ಪ್ ಆಗ್ತದ, ನಿಮ್ಮ ಆಲೋಚನೆಯನ್ನ ಶಿಸ್ತುಬದ್ಧಗೊಳಿಸ್ತದ, ಆಮೇಲೆ ಒಂದು ಗಂಭೀರ ಕೆಲಸಕ್ಕಾಗಿ ನಿಮ್ಮನ್ನ ಸಿದ್ಧಪಡಿಸ್ತದ. ಸೊ ನೀವೀಗ 10th ಇದೀರಿ ಅಥವಾ PUC ಒಳಗಿದ್ದೀರಿ, ಫಿಲ್ಮ್ ಇಂಡಸ್ಟ್ರಿ ನಿಮಗೆ ಜಾಯ್ನ್ ಆಗುವುದು ಅಂತಂದ್ರ ಈ ವಿಡಿಯೋ ಮುಖಾಂತರ ಯಾವ ರೀತಿ ನೀವು ಫಿಲ್ಮ್ ಇಂಡಸ್ಟ್ರಿ ಜಾಯ್ನ್ ಆಗ್ಬೋದು ಅನ್ನೋದನ್ನ ನೋಡೋಣ. ನೀವು ನಮ್ಮ ವಿವಾದ ಚಾನೆಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಯಾಕಂದ್ರೆ ಇಲ್ಲಿ ಅಲ್ಟರ್ನೇಟಿವ್ ಕರಿಯರ್ಗಳ ಬಗ್ಗೆ ಮಾಹಿತಿ ಕೊಡ್ಲಾಗ್ತದ. ಫಿಲ್ಮ್ ಸ್ಟಡೀಸ್ ಅಂದ್ರೆ ಏನು? ಫಿಲ್ಮ್ ಸ್ಟಡೀಸ್ ಅಂದ್ರ ಈ ಕೆಳಗಿಂದ್ರೊಳಗ ಕ್ರಿಯೇಟಿವ್ ಟ್ರೈನಿಂಗ್ ಕೊಡ್ಲಾಗ್ತದ. ರೈಟಿಂಗ್ ಫಾರ್ ಸ್ಕ್ರೀನ್, ಚಿತ್ರಕಥೆ ರಚನೆ, ಕ್ಯಾಮರಾ ಲೈಟಿಂಗ್, ಎಡಿಟಿಂಗ್, ಸೌಂಡ್ ಡಿಸೈನ್, ಆಕ್ಟಿಂಗ್ ಟೆಕ್ನಿಕ್ಸ್, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಇಂಥವನ್ನೆಲ್ಲ ನೀವು ಅಭ್ಯಾಸ ಮಾಡಿದ್ರೆ ನೀವು ಮೂವೀಸ್ ಅಥವಾ ಸೀರಿಯಲ್ಸಿಗೆ ರೆಡಿ ಆಗ್ತೀರಿ. ನೀವು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಜಾಯ್ನ್ ಆಗ್ಬೋದು, ಹಿಂದಿ ಫಿಲ್ಮ್ ಇಂಡಸ್ಟ್ರಿ ಜಾಯ್ನ್ ಆಗ್ಬೋದು, ಅಥವಾ ರೀಜನಲ್ ಸಿನಿಮಾ, ತಮಿಳ್, ತೆಲುಗು, ಮರಾಠಿ, ಮಲಯಾಳಂ ಇಂಥವೆಲ್ಲ ಕಡೆ ಜಾಯ್ನ್ ಆಗ್ಬೋದು. TV ಸೀರಿಯಲ್ಸ್ ಗಳನ್ನ ಮಾಡಬಹುದು, OTT ಮತ್ತು ವೆಬ್ ಸರಣಿಗಳನ್ನ ಮಾಡಬಹುದು, ಅಡ್ವರ್ಟೈಸಿಂಗ್ ಫಿಲ್ಮ್ಸ್ ಮಾಡಬಹುದು, ಡಿಜಿಟಲ್ ಪ್ರೊಡಕ್ಷನ್ ಮಾಡಬಹುದು, ಆಮೇಲೆ ನಿಮ್ಮದಾದ ಒಂದು ಯೂಟ್ಯೂಬ್ ಪ್ರೊಡಕ್ಷನ್ ಹೌಸ್ ಅನ್ನು ಸ್ಟಾರ್ಟ್ ಮಾಡಬಹುದು. ಚಲನಚಿತ್ರ ಶಿಕ್ಷಣ ನಿಮ್ಮ ಆಯ್ಕೆಯನ್ನ ವಿಸ್ತಾರ ಮಾಡ್ತದ. ಈ ಚಲನಚಿತ್ರ ರಂಗದ ಪ್ರಮುಖ ವಿಭಾಗಗಳು ಯಾವ್ಯಾವು ಅಂತ ನೋಡೋಣ. ಮೇಜರ್ ಡಿಪಾರ್ಟ್ಮೆಂಟ್ಸ್, ಇಲ್ಲಿ ಮುಖ್ಯವಾಗಿ 8 ಡಿಪಾರ್ಟ್ಮೆಂಟ್ ಅವ. ಒಂದನೇದ್ದು ಡೈರೆಕ್ಷನ್ ಅಂಡ್ ಸ್ಕ್ರೀನ್ ರೈಟಿಂಗ್, ನಿರ್ದೇಶನ ಮತ್ತು ಚಿತ್ರಕಥೆ. ಈ ನಿರ್ದೇಶಕ ಅಂದ್ರ ಒಂದು ಫಿಲ್ಮ್ ನ ಕ್ಯಾಪ್ಟನ್ ಇದ್ದಂಗ. ಎರಡನೇದ್ದು ಸಿನಿಮಾಟೋಗ್ರಫಿ, ಛಾಯಾಗ್ರಹಣ. ಇದ್ರೊಳಗ ಕ್ಯಾಮ್ರಾ, ಫ್ರೇಮಿಂಗ್, ಲೈಟಿಂಗ್, ಆಮೇಲೆ ದೃಶ್ಯದ ಮೂಡು ಸೆಟ್ ಮಾಡೋದು ಇಂಥವೆಲ್ಲ ಬರ್ತಾವ. ಮೂರನೇದ್ದು ಎಡಿಟಿಂಗ್ ಮತ್ತು ಪೋಸ್ಟ್ ಪ್ರೊಡಕ್ಷನ್. ಫಿಲ್ಮ್ ಶೂಟಿಂಗ್ ಆದ್ಮೇಲೆ ಅಲ್ಲಿ ಬೇಡವಾದದ್ದನ್ನ ತೆಗೆದು ಸ್ಪೆಷಲ್ ಇಫೆಕ್ಟ್ಸ್ ಅನ್ನ ಹಾಕೋದಕ್ಕೆ ಎಡಿಟಿಂಗ್ ಮತ್ತು ಪೋಸ್ಟ್ ಪ್ರೊಡಕ್ಷನ್ ಅಂತಾರ. ನಾಲ್ಕನೇದ್ದು ಸೌಂಡ್ ರೆಕಾರ್ಡಿಂಗ್ ಅಂಡ್ ಸೌಂಡ್ ಡಿಸೈನ್. ಇದ್ರೊಳಗ ಡೈಲಾಗ್ಸ್, ಇಫೆಕ್ಟ್ಸ್, ಆಮೇಲೆ ಮಿಕ್ಸಿಂಗ್ ಬರ್ತದ. ಬಹಳಷ್ಟು ಮೂವೀಸು ಶೂಟಿಂಗ್ ಆದ್ಮೇಲೆ ಡಬ್ಬಿಂಗು ಮಾಡ್ತಾರ. ಐದನೇದು ಆಕ್ಟಿಂಗ್ ಅಂಡ್ ಪರ್ಫಾರ್ಮೆನ್ಸ್, ನಟನೆ ಮತ್ತು ಅಭಿನಯ. ಇದ್ರೊಳಗ ನಿಮ್ಗೆ ಗೊತ್ತಿರೋಂಗ ಫಿಲ್ಮ್ ಸ್ಟಾರ್ಸ್, ಸೆಲೆಬ್ರಿಟೀಸ್ ಗಳು ಇರ್ತಾರ, ಅವ್ರು ಆಕ್ಟಿಂಗ್ ಮಾಡ್ತಾರ. ಆರನೇದ್ದು ಆರ್ಟ್ ಡೈರೆಕ್ಷನ್ ಅಂಡ್ ಪ್ರೊಡಕ್ಷನ್ ಡಿಸೈನ್. ಇದ್ರೊಳಗ ಸೆಟ್ಸು, ಕಾಸ್ಟ್ಯೂಮು, ಆಮೇಲೆ ವಿಜುವಲ್ ವರ್ಲ್ಡ್ ಬಿಲ್ಡಿಂಗ್ ಇಂಥವೆಲ್ಲ ಬರ್ತಾವ. ಏಳನೇದ್ದು ಅನಿಮೇಷನ್ ಅಂಡ್ ವಿಜುವಲ್ ಇಫೆಕ್ಟ್ಸ್. ಇದ್ರೊಳಗ ಕಂಪ್ಯೂಟರ್ ಜನರೇಟೆಡ್ ಇಮೇಜರಿ, ಆಮೇಲೆ ಡಿಜಿಟಲ್ ಎನ್ಹಾನ್ಸ್ಮೆಂಟ್ ಇವೆಲ್ಲ ಬರ್ತಾವ. ಆಮೇಲೆ ಕೊನೆಯದಾಗಿ 8ನೇದ್ದು ಪ್ರೊಡಕ್ಷನ್ ಮತ್ತು ಲೈನ್ ಮ್ಯಾನೇಜ್ಮೆಂಟ್. ಇದ್ರೊಳಗ ಫಿಲ್ಮದ ಬಜೆಟ್, ಶೆಡ್ಯೂಲಿಂಗು, ಲಾಜಿಸ್ಟಿಕ್ಸು ಇಂಥವೆಲ್ಲ ಬರ್ತಾವ. ನೀವು ಫಿಲ್ಮ್ ಅಂದ್ರೆ ಬರೀ ಆಕ್ಟಿಂಗು ಅಥವಾ ಡೈರೆಕ್ಷನ್ ಅಂತ ಅಂದ್ಕೋಬೇಡ್ರಿ, ಇವೆಲ್ಲ ಡಿಪಾರ್ಟ್ಮೆಂಟ್ ಒಳಗೂ ಎಂಟ್ರಿ ಇರ್ತದ. ನಾನು ಈಗಾಗಲೇ ಹೇಳ್ದಂಗೆ ಒಂದು ಮೂವಿ ಮಾಡ್ಲಿಕ್ಕೆ ಸಾವಿರಾರು ಜನ ಬೇಕಾಗ್ತಾರ. ಆ ಸಾವಿರಾರು ಜನರ ಒಳಗ ಫಾರ್ಮಲ್ ಆಗಿ ಸ್ಟಡೀಸ್ ಮಾಡಿ ಬಂದವ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗ್ತದ. ಈಗ ನಾವು 10ನೇ ತರಗತಿ ನಂತರದ ಕೋರ್ಸ್ಗಳನ್ನ ನೋಡೋಣ. 10th ಆದ್ಮೇಲೆ ವಿದ್ಯಾರ್ಥಿಗಳು ಟೆಕ್ನಿಕಲ್ ಡಿಪ್ಲೊಮಾ ಮಾಡಬಹುದು. ಉದಾಹರಣೆಗೆ ಡಿಪ್ಲೊಮಾ ಇನ್ ಸಿನಿಮಾಟೋಗ್ರಫಿ, ಇದ್ರೊಳಗ ಕ್ಯಾಮ್ರಾ ಆಪರೇಷನ್ ಮತ್ತು ಲೈಟಿಂಗ್ ಕಲಿಸ್ತಾರ. ಡಿಪ್ಲೊಮಾ ಇನ್ ಸೌಂಡ್ ರೆಕಾರ್ಡಿಂಗ್ ಅಂಡ್ ಇಂಜಿನಿಯರಿಂಗ್, ಇದ್ರೊಳಗ ಆಡಿಯೋ ರೆಕಾರ್ಡಿಂಗ್ ಮತ್ತು ಮಿಕ್ಸಿಂಗ್ ಕಲಿಸ್ತಾರ. ಡಿಪ್ಲೊಮಾ ಇನ್ ಫಿಲ್ಮ್ ಟೆಕ್ನಾಲಜಿ, ಇದ್ರೊಳಗ ಪ್ರೊಡಕ್ಷನ್ ಪ್ರೊಸೆಸ್ ಅನ್ನ ಕಲಿಸಲಾಗ್ತದ. ಡಿಪ್ಲೊಮಾ ಇನ್ ಅನಿಮೇಷನ್, ಇದ್ರೊಳಗ ಡಿಜಿಟಲ್ ವಿಜುವಲ್ ಕ್ರಿಯೇಷನ್ ಅನ್ನ ಕಲಿಸ್ತಾರ. ಇವೆಲ್ಲ ಪ್ರಾಕ್ಟಿಕಲ್ ಸ್ಕಿಲ್ ಬೇಸ್ಡ್ ಕೋರ್ಸ್ ಆಗಿರ್ತಾವ. ನೀವು PUC ಆದ್ಮೇಲೆ ಜಾಯ್ನ್ ಆಗ್ತೀರಂದ್ರ ಈ ಕೆಳಗಿನ ಕೋರ್ಸ್ಗಳವ. ಬ್ಯಾಚಲರ್ ಆಫ್ ಸೈನ್ಸ್ ಇನ್ ಫಿಲ್ಮ್ ಮೇಕಿಂಗ್, ಇದು 3 ವರ್ಷದ ಡಿಗ್ರಿ ಕೋರ್ಸ್. ಡೈರೆಕ್ಷನ್, ಕ್ಯಾಮರಾ, ಎಡಿಟಿಂಗ್, ಸೌಂಡು ಇವನ್ನೆಲ್ಲ ಕಲಿಸ್ತಾರ. ಬ್ಯಾಚಲರ್ ಆಫ್ ಆರ್ಟ್ಸ್ ಇನ್ ಫಿಲ್ಮ್ ಸ್ಟಡೀಸ್, ಇದು 3 ವರ್ಷದ ಕೋರ್ಸು. ಇದರೊಳಗ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಸಿನಿಮಾ, ಕಥೆ ಹೇಳುವಿಕೆ ಮತ್ತು ಚಲನಚಿತ್ರ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳುವಂತ ಸಬ್ಜೆಕ್ಟ್ಸ್ ಇರ್ತಾವ. ಬ್ಯಾಚಲರ್ ಆಫ್ ಸೈನ್ಸ್ ಇನ್ ಫೈನ್ ಆಕ್ಟಿಂಗ್, ಇದು 3 ವರ್ಷದ ಪ್ರೊಫೆಷನಲ್ ಕೋರ್ಸ್. ಇದರೊಳಗ ಧ್ವನಿಯ ಟ್ರೈನಿಂಗ್, ಶರೀರದ ಚಲನೆ, ರಂಗಭೂಮಿ ಅಂದ್ರೆ ಥಿಯೇಟರ್, ಆಮೇಲೆ ಇನ್ ಫ್ರಂಟ್ ಆಫ್ ಕ್ಯಾಮರಾ ಮುಂದಿನ ನಟನೆ ಅದನ್ನೆಲ್ಲ ತರಬೇತಿ ನೀಡುವ ಕೋರ್ಸ್. ಅದಾದ್ಮೇಲೆ ಬ್ಯಾಚಲರ್ ಆಫ್ ಸೈನ್ಸ್ ಇನ್ ಅನಿಮೇಷನ್ ಅಂಡ್ ವಿಜುವಲ್ ಇಫೆಕ್ಟ್ಸ್ ಅದ, ಅದು 3 ವರ್ಷದ ಕೋರ್ಸು. ಇದರೊಳಗೆ ಫೋಕಸ್ ಆಗಿದೆ ಅಂದ್ರೆ 3D ಅನಿಮೇಷನ್, ಕಂಪ್ಯೂಟರ್ ಗ್ರಾಫಿಕ್ಸ್, ಆಮೇಲೆ ಡಿಜಿಟಲ್ ಇಫೆಕ್ಟ್ಸ್ ಫಿಲ್ಮ್ ನಾಗ ಯೂಸ್ ಮಾಡುವಂಥದ್ದು. ನಿಮಗೆ ಬ್ಯಾಚಲರ್ಸ್ ಮುಗಿಸಿ ಮಾಸ್ಟರ್ಸ್ ಮಾಡೋದು ಅಂತಂದ್ರೆ ಇದೊಂದು ಒಳ್ಳೆ ಫೌಂಡೇಶನ್ ಕೊಡ್ತದ. ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಫಿಲ್ಮ್ ಇಂಡಸ್ಟ್ರಿಯನ್ನ ಈ ಬ್ಯಾಚಲರ್ ಡಿಗ್ರಿ ಆದ್ಮೇಲೆ ಜಾಯ್ನ್ ಆಗ್ಬಹುದು.
ಈ ಫಿಲ್ಮ್ ಸ್ಟಡೀಸಿಗೆ ಡೆಡಿಕೇಟ್ ಆಗಿರುವಂತ ಕಾಲೇಜ್ಗಳ ಪಟ್ಟಿ ನಾನು ಇಲ್ಲಿ ಕೊಟ್ಟಿನಿ. ಕರ್ನಾಟಕದೊಳಗ ಗೌರ್ಮೆಂಟ್ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಾಗದ. ಇದು ಮುಖ್ಯವಾಗಿ 2 ಕೋರ್ಸ್ ಗಳನ್ನ ಕೊಡ್ತದ, ಸಿನಿಮಾಟೋಗ್ರಫಿ ಆಮೇಲೆ ಸೌಂಡ್ ರೆಕಾರ್ಡಿಂಗ್. 3 ವರ್ಷದ ಕೋರ್ಸು 10th ಆದ್ಮೇಲೆ ಮಾಡಬಹುದು. ಇದರ ಅಡ್ಮಿಷನ್ ಸ್ಟೇಟ್ ಲೆವೆಲ್ ಅಡ್ಮಿಷನ್ ಪ್ರೊಸೆಸ್ ಅದ. ಫೀಸು ಬಹಳ ಕಡಿಮೆ ಅದ ಇದಕ್ಕ. ಎರಡನೇದು ನೀನಾಸಂ ಥಿಯೇಟರ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಹೆಗ್ಗೋಡ್ನಾಗದ. ಇದು 10 ತಿಂಗಳದ ಡಿಪ್ಲೊಮಾ ಕೋರ್ಸು. ಇದಕ್ಕೆ ಹೋಗ್ಬೇಕಂದ್ರೆ ಯೂಶುವಲಿ ಗ್ರಾಜುಯೇಷನ್ ಪ್ರಿಫರ್ ಮಾಡ್ತಾರ. ಇದಕ್ಕೊಂದು ಸಿಲೆಕ್ಷನ್ ಪ್ರೊಸೀಜರ್ ಇರ್ತದ, ಅಪ್ಲಿಕೇಶನ್ ಆಮೇಲೆ ಇಂಟರ್ವ್ಯೂ ಆದ್ಮೇಲೆ. ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್ ಅಂತ ಮಣಿಪಾಲ್ದಾಗದ. ಅಲ್ಲಿ ಒಂದು ಮೀಡಿಯಾ ಅಂಡ್ ಕಮ್ಯುನಿಕೇಶನ್ ಅಂತ ಹೇಳಿ 3 ರಿಂದ 4 ವರ್ಷದ ಕೋರ್ಸ್ ಅದ. ಅದು ನಿಮ್ಮ ಫೌಂಡೇಶನ್ ಆಗಿ ಕೆಲಸ ಮಾಡ್ತದ. ಅದೇ ರೀತಿ ನಿಟ್ಟೆ ಯೂನಿವರ್ಸಿಟಿ, ಕ್ರೈಸ್ಟ್ ಯೂನಿವರ್ಸಿಟಿ, ಜೈನ್ ಯೂನಿವರ್ಸಿಟಿ ಇವೆಲ್ಲ ಕಾಲೇಜ್ ಒಳಗ ಮೀಡಿಯಾ ಅಂಡ್ ಕಮ್ಯುನಿಕೇಶನ್ ಕೋರ್ಸಸ್ ಅವ. ಇಲ್ಲ ಅಂತಂದ್ರ ಕ್ರಿಯೇಟಿವ್ ಆರ್ಟ್ಸ್ ಕೋರ್ಸಸ್ ಅವ. ನೀವು ವಿಡಿಯೋ ಪಾಸ್ ಮಾಡಿ ಈ ಲಿಸ್ಟ್ ಅನ್ನ ನೋಡಬಹುದು. ಕರ್ನಾಟಕದ ಹೊರಗಡೆ ಬೇರೆ ರಾಜ್ಯ ಒಳಗ ನೀವು ಕಲಿತೀರಿ ಅಂತಂದ್ರ ಈ ಫಿಲ್ಮ್ ಸ್ಟಡೀಸಿಗೆ ಡೆಡಿಕೇಟ್ ಆಗಿರುವಂತ ಕಾಲೇಜ್ಗಳು ಇಂಡಿಯಾದೊಳಗ ಇಲ್ಲವ. ಇದ್ರೊಳಗ ಕೆಲವೊಂದು ಕಾಲೇಜ್ಗಳು ಗ್ರಾಜುಯೇಷನ್ ಅನ್ನ ಮ್ಯಾಂಡೇಟರಿ ಆಗಿ ಕೇಳ್ತಾವ. ಆ ಇನ್ಸ್ಟಿಟ್ಯೂಟ್ ಗಳನ್ನ ಸೇರ್ಕೋಬೇಕು ಅಂತಂದ್ರ ನೀವು ಗ್ರಾಜುಯೇಷನ್ ಅನ್ನು ಫಿಲ್ಮ್ ಸ್ಟಡೀಸ್ ಒಳಗ ಮಾಡಿದ್ರ ಇನ್ನೂ ಉತ್ತಮ. ಫಾರ್ ಎಕ್ಸಾಂಪಲ್ FTII ಪುಣೆದೊಳಗದ. ನೀವು ಅದನ್ನ ಸೇರ್ಕೋಬೇಕು ಅಂತಂದ್ರ ಗ್ರಾಜುಯೇಷನ್ ಮಾಡ್ಬೇಕು. ಇದ್ರೊಳಗ ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್ ಇನ್ ಸಿನಿಮಾ ಕಲಿಸ್ಲಾಗ್ತದ. ಕೋಲ್ಕತ್ತಾದಾಗ ಸತ್ಯಜಿತ್ ರೇ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಅದ. ಇದಕ್ಕೂ ಗ್ರಾಜುಯೇಷನ್ ಬೇಕು. ನೀವು 12th ಆದ್ಮೇಲೆ ಗ್ರಾಜುಯೇಷನ್ ಮಾಡ್ತೀರಿ ಅಂತ ಹೇಳಿದ್ರೆ ವಿಸ್ಲಿಂಗ್ ವುಡ್ಸ್ ಇಂಟರ್ನ್ಯಾಷನಲ್ ಅಂತ ಹೇಳಿ ಮುಂಬೈ ಒಳಗ ಒಂದು ಫಿಲ್ಮ್ ಅಂಡ್ ಮೀಡಿಯಾ ಡಿಗ್ರಿ ಡಿಪ್ಲೊಮಾ ಕೊಡುವಂತ ಇನ್ಸ್ಟಿಟ್ಯೂಟ್ ಅದ. LB ಪ್ರಸಾದ್ ಫಿಲ್ಮ್ ಅಂಡ್ ಟೆಲಿವಿಷನ್ ಅಕಾಡೆಮಿ ಅಂತ ಹೇಳಿ ಚೆನ್ನೈ ಒಳಗದ. ಅದು 12th ಆದ್ಮೇಲೆ ಗ್ರಾಜುಯೇಷನ್ ಪ್ರೋಗ್ರಾಮ್ ಕೊಡ್ತದ. ಚೆನ್ನೈ ಒಳಗ MGR ಗವರ್ಮೆಂಟ್ ಫಿಲ್ಮ್ ಇನ್ಸ್ಟಿಟ್ಯೂಟ್, ಹೈದರಾಬಾದ್ ಒಳಗ ಅನ್ನಪೂರ್ಣ ಕಾಲೇಜ್ ಆಫ್ ಫಿಲ್ಮ್ ಅಂಡ್ ಮೀಡಿಯಾ ಇವೆಲ್ಲ ಬ್ಯಾಚುಲರ್ ಡಿಗ್ರಿ ಕೊಡುವಂತ ಕಾಲೇಜ್ಗಳು. ಈ ಫಿಲ್ಮ್ ಇಂಡಸ್ಟ್ರಿನ ಜಾಯ್ನ್ ಆಗೋದು ಯಾರು ಫೋರ್ಸಿಬ್ಲಿ ಬರುದಿಲ್ಲ. ಹಿಂದಿನ ಕಾಲದಾಗ ತನ್ನಿಂತಾನೆ ಬರ್ತಿದ್ರು. ಈಗ ಆ ವೃತ್ತಿಯನ್ನ ಆಯ್ದುಕೊಂಡು ಹೋಗ್ತಾರ. ಬಹಳಷ್ಟು ಜನ ಸ್ಟ್ರಗಲ್ ಮಾಡಿ ಫಿಲ್ಮ್ ಇಂಡಸ್ಟ್ರಿ ಒಳಗ ಕಾಲಿಡ್ತಾರ. ಆದ್ರೆ ನಿಮ್ಗ ಫಿಲ್ಮ್ ಬಗ್ಗೆ ಇಂಟ್ರೆಸ್ಟ್ ಅದಂತಂದ್ರ, ಫಾರ್ ಎಕ್ಸಾಂಪಲ್ ನಿಮ್ಗ ಕಥಿ ಬರೀಲಿಕ್ಕೆ ಇಂಟ್ರೆಸ್ಟ್ ಅದ, ಅಥವಾ ವಿಡಿಯೋ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಅದ, ಅಥವಾ ಸೌಂಡ್ ಒಳಗ ನಿಮ್ಗ ಜಾಸ್ತಿ ಗೊತ್ತದ, ಇಂಥವೆಲ್ಲ ಇಂಟ್ರೆಸ್ಟ್ ಗಳು ನಿಮ್ಗಿತ್ತು ಅಂತಂದ್ರ ನಿಮ್ಗೊಂದು ಫಿಲ್ಮ್ ಇಂಡಸ್ಟ್ರಿಗೆ ರೋಡ್ ಮ್ಯಾಪ್ ಹೇಳ್ಕೊಡ್ತೀನಿ. ನೀವು ಕೆಲವೊಂದು ಒಳ್ಳೆ ಫಿಲ್ಮ್ ಗಳನ್ನ ನೋಡಿ ನಾನು ಈ ತರ ಡೈರೆಕ್ಷನ್ ಮಾಡಬೇಕು ಅಂತ ಅನ್ಸಿದ್ರ, ಡೈರೆಕ್ಷನ್ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ರ ಸಣ್ಣ ಸಣ್ಣ ಚಿತ್ರಕಥೆಗಳನ್ನ ಬರೀಲಿಕ್ಕೆ ಪ್ರಾರಂಭಿಸ್ರಿ. 1 ಪೇಜು 2 ಪೇಜು 10 ಪೇಜು ಹಿಂಗ. ನಿಮ್ಮ ಮೊಬೈಲ್ ಫೋನ್ ಒಳಗ ಶಾರ್ಟ್ ಫಿಲ್ಮ್ ಅನ್ನ ಚಿತ್ರೀಕರಿಸಲಿಕ್ಕೆ ಪ್ರಾರಂಭಿಸ್ರಿ. ನಿಮ್ಮ ಫ್ರೆಂಡ್ಸಿಗೆ ನೀವು ಆಕ್ಟಿಂಗ್ ಕಲಿಸಬಹುದು. ಇಲ್ಲ ದಿನನಿತ್ಯದ ಆಗು ಹೋಗುಗಳನ್ನ ನೀವು ಚಿತ್ರೀಕರಿಸಿ ಒಂದು ಶಾರ್ಟ್ ಫಿಲ್ಮ್ ಅಥವಾ ಡಾಕ್ಯುಮೆಂಟ್ರಿ ತರ ಮಾಡಬಹುದು. ನಿಮಗೆ ಸಿನಿಮಾಟೋಗ್ರಫಿ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರ ಫೋಟೋಗ್ರಫಿನ ಬೆಳೆಸ್ಕೋರಿ. ಈಗೀಗ ಎಲ್ಲಾ ಮೊಬೈಲ್ ಗಳಲ್ಲೇ ಒಳ್ಳೆ ಕ್ಯಾಮ್ರಾ ಇರ್ತಾವ. ನೀವು ಫೋಟೋನು ತೆಗಿಬಹುದು, ವಿಡಿಯೋನು ಮಾಡಬಹುದು. ಅದನ್ನ ನೀವು ಇನ್ಸ್ಟಾಗ್ರಾಮ್ ನಾಗ ಹಾಕಿ ಜನರಿಗೆ ಇಷ್ಟ ಆಗ್ತದಿಲ್ಲ ಅಂತ ಅನ್ನೋದನ್ನ ನೋಡಬಹುದು. ಲೈಟಿಂಗ್ ಮೇಲೆ ಎಕ್ಸ್ಪೆರಿಮೆಂಟ್ಸ್ ಮಾಡ್ರಿ, ಸೌಂಡ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ರಿ. ಎಡಿಟಿಂಗ್ ಸಾಫ್ಟ್ವೇರ್ ಅನ್ನ ಮೊಬೈಲ್ ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ನೀವು ಟ್ರೈ ಮಾಡಬಹುದು. ಅಥವಾ ಲ್ಯಾಪ್ಟಾಪ್ ಇದ್ರೆ ಲ್ಯಾಪ್ಟಾಪ್ ಒಳಗ ಎಡಿಟಿಂಗ್ ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡಿ ನೀವು ಫಿಲ್ಮ್ ಅನ್ನ ಯಾವ ತರ ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳಿ ನಿಮ್ಮದ ಒಂದು ರೀತಿ ಒಳಗ ಕಲಿಬಹುದು. ನಿಮ್ಗೆ ಆಕ್ಟಿಂಗ್ ಒಳಗೆ ಇಂಟ್ರೆಸ್ಟ್ ಇತ್ತು ಅಂದ್ರ ಕಾಲೇಜ್ ಒಳಗ ಸ್ಕಿಟ್ಟು ಅಥವಾ ಬೇರೆ ಬೇರೆ ಕಡೆ ಥಿಯೇಟರ್ ಗ್ರೂಪ್ಸ್ ಇರ್ತಾವ, ಅದನ್ನ ಸೇರ್ಕೊಂಡು ಅಲ್ಲಿ ಪ್ರಯತ್ನ ಮಾಡಬಹುದು. ಸ್ಟೇಜ್ ಎಕ್ಸ್ಪೀರಿಯನ್ಸ್ ಬೆಳೆಸ್ಕೊಳ್ರಿ. ನಿಮ್ಮ ನಟನಾ ಸಾಮರ್ಥ್ಯವನ್ನ ಹೆಂಗ ಬೆಳೆಸ್ಕೋಬೇಕು ಅಂತ ಅನ್ನೋದನ್ನ ವಿಡಿಯೋ ಮೂಲಕನೂ ಕಲಿಬಹುದು. ಅದೇ ರೀತಿ ನಿಮಗೆ ಅನಿಮೇಷನ್ ಒಳಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಡಿಜಿಟಲ್ ಡ್ರಾಯಿಂಗ್ ಕಲಿಬಹುದು. ಕಂಪ್ಯೂಟರ್ ಒಳಗ ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಕಲಿಬಹುದು. ಸೊ ಇಂಥವೆಲ್ಲ ನೀವು ಮೊದ್ಲ ಪ್ಲಾನ್ ಮಾಡಿ ನಿಮ್ಗೆ ಏನ್ ಇಂಟ್ರೆಸ್ಟ್ ಅದ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ರ ನೀವು 10th ಅಥವಾ 12th ಆದ್ಮೇಲೆ ಯಾವ ಗ್ರಾಜುಯೇಷನ್ ಕೋರ್ಸ್ ತಗೋಬೇಕು ಅಂತ ಅನ್ನೋದು ನಿಮ್ಗೆ ಕ್ಲಿಯರ್ ಆಗ್ತದೆ. ನೆನಪಿಡ್ರಿ, ಇಂಜಿನಿಯರಿಂಗ್, MBBS ಅಥವಾ ಬೇರೆ ಗ್ರಾಜುಯೇಷನ್ ತರ ಇಲ್ಲಿ ಮಾರ್ಕ್ಸ್ ಕೌಂಟ್ ಆಗುದಿಲ್ಲ. ಇಲ್ಲಿ ಮೇರ್ಲಿ ನೀವು ಎಷ್ಟು ಒಳ್ಳೆ ಕಥೆ ಹೇಳ್ಬೋದು, ಎಷ್ಟು ಒಳ್ಳೆ ರೀತಿಯಿಂದ ಎಡಿಟಿಂಗ್ ಮಾಡಬಹುದು, ಆಮೇಲೆ ಒಟ್ಟಾರೆ ನಿಮ್ಮ ಕಥೆಯನ್ನ ಹೆಂಗ ಜನರ ಮುಂದೆ ಪ್ರಸ್ತುತಪಡಿಸಿ ಇದನ್ನ ಅವರ ಮೆಚ್ಚುಗೆಗೆ ಪಾತ್ರ ಪಡಿಸೋದು, ಇದು ಕೌಂಟ್ ಆಗ್ತದ. ಸೊ ನಾನ್ ಹೇಳುದು ಇಷ್ಟ, ನಿಮಗೆ ಸ್ಕಿಲ್ ಅದ ಅಂತ ಹೇಳಿ ಬರೀ ಸ್ಕಿಲ್ ನಾಗ ಡೆವಲಪ್ ಹಾಕೋತಿದ್ರ ಅದು ಜಾಸ್ತಿ ಟೈಮ್ ತಗೋಬಹುದು. ಆ ಸ್ಕಿಲ್ ಡೆವಲಪ್ ಮಾಡ್ತಾ ಮಾಡ್ತಾ ನೀವು ಅದಕ್ಕೆ ಸಂಬಂಧಪಟ್ಟ ಸ್ಟಡೀಸ್ ಅನ್ನು ಮಾಡಿದ್ರ, ಫಿಲ್ಮ್ ಸ್ಟಡೀಸು, ನಿಮ್ಗೆ ಫಿಲ್ಮ್ ಇಂಡಸ್ಟ್ರೀಸ್ ಒಳಗ ಈಸಿಲಿ ಎಂಟ್ರಿ ಸಿಗಬಹುದು. ಫಿಲ್ಮ್ ಇಂಡಸ್ಟ್ರಿ ಸರ್ಟಿಫಿಕೇಟ್ಸ್ ಗಳನ್ನ ನೋಡುದಿಲ್ಲ, ಅದು ನಿಮ್ಮ ಸ್ಕಿಲ್, ಡಿಸಿಪ್ಲಿನ್ ಆಮೇಲೆ ಪರ್ಸಿಸ್ಟೆನ್ಸಿಗೆ ಮನ್ನಣೆ ಕೊಡ್ತದ. ನಿಮ್ಮ ಶಿಕ್ಷಣ ಒಂದು ನಿಮಗೆ ಸ್ಟ್ರಕ್ಚರ್ ಕೊಡ್ತದ. ಆಮೇಲೆ ನಿರಂತರ ಅಭ್ಯಾಸ ಒಂದು ವೃತ್ತಿ ಜೀವನನ ರೂಪಿಸ್ತದ. ಜನರಿಗೆ ಮನೋರಂಜನೆ ಕೊಡುವಂತಹ ಈ ಫಿಲ್ಮ್ ಇಂಡಸ್ಟ್ರಿ, ಫಿಲ್ಮ್ ಸ್ಟಡೀಸು ಬಹಳ ಒಳ್ಳೆ ಫ್ಯೂಚರ್ ಹೊಂದದ. ಹಿಂದೂ ಇತ್ತು, ಇಂದೂ ಅದ, ಮುಂದೂ ಇರ್ತದ. ಹಿಂಗಾಗಿ ನಿಮಗೊಂದು ಪ್ಯಾಷನ್ ಇತ್ತಂದ್ರ ಆ ಪ್ಯಾಷನ್ ಅನ್ನ ಸಾಕಾರ ಮಾಡ್ಕೊಳ್ಳಿಕ್ಕೆ ಇವತ್ತಿಂದ ಪ್ರಯತ್ನ ಪಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.